ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ನಾನಾ ಥರದ ಕಷ್ಟಗಳು ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಸಹಜವಾಗಿ ಬರುವಂಥದ್ದು. ಕೆಲವೊಬ್ಬರು ಈ ಸಮಸ್ಯೆಗಳನ್ನು ತುಂಬಾ ಸುಲಭವಾಗಿ ಸಾಲ್ವ್ ಮಾಡ್ಕೊಳ್ತಾರೆ. ಕೆಲವೊಬ್ಬರು ಎಷ್ಟೇ ಪ್ರಯತ್ನ ಪಟ್ಟರು, ಯಾವುದೇ ದಾರಿಯನ್ನು ಹುಡುಕಿದ್ರೂ ಎಲ್ಲ ದಾರಿಗಳು ಮುಚ್ಚೋಗಿದೆ. ಆಗ ಭಗವಂತನ ಮೇಲೆ ಕೂಡ ಎಷ್ಟೋ ಜನ ಆ ಒಂದು ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟಿರ್ತಾರೆ. ನಮಗೆ ಭಗವಂತನು ಕೈ ಬಿಟ್ಬಿಟ್ನು, ನಾವು ಎಷ್ಟೋ ನಂಬಿದ್ವಿ, ನಮ್ಮ ಮನೆಯಲ್ಲಿ ನಮಗೆ ಸಮಸ್ಯೆಗಳು ತುಂಬಾ ಕಾಡ್ತಾ ಇದೆ ಅಂತ ಹೇಳ್ತೀವಿ. ಆದರೆ ಭಗವಂತನು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ನಮ್ಮ ಸಮಸ್ಯೆಗಳನ್ನು ಅದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಂಡಿದ್ದಾಗ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ನಾವು ಯಾವಾಗಲೂ ಅಷ್ಟೇ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಅಷ್ಟೇ ನಡೆಯೋದಿಲ್ಲ. ಎಲ್ಲವೂ ಸರಾಗವಾಗಿ ಸಾಗಬೇಕು ಅಂದರೆ ಪರಿಹಾರ ಶಾಸ್ತ್ರಗಳಲ್ಲೂ ಅಷ್ಟೇ, ಹಾಗೂ ಮುಖ್ಯವಾಗಿ ನಾವು ಬಳಸುವಂಥ ವಸ್ತುಗಳಲ್ಲಿ ಅಪಾರವಾದಂಥ ಶಕ್ತಿ ಅನ್ನೋದಿದೆ. ಅದನ್ನು ನಾವು ಯಾವ ರೀತಿ ಉಪಯೋಗ ಪಡಿಸ್ಕೊಳ್ಬೇಕು, ಯಾವ ದಿನ ಮಾಡಬೇಕು, ಯಾವ ಸಮಯಕ್ಕೆ ಮಾಡಬೇಕು ಅನ್ನುವಂಥದ್ದು ತಿಳ್ಕೊಂಡ್ರೆ ಅರ್ಧಕ್ಕೆ ಅರ್ಧ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ಈಗ ತಿಳಿಸುವಂಥ ಈ ಪರಿಹಾರಗಳು ಮಾತ್ರ ತುಂಬಾ ಸುಲಭವಾಗಿರುತ್ತೆ, ತುಂಬ ಎಫೆಕ್ಟ್ ಇರುತ್ತೆ. ಇದು ಯಾವುದೋ ಒಂದು ರೀತಿಯಲ್ಲಿ ಮ್ಯಾಜಿಕ್ ಮಾಡೋದಲ್ಲ ಸ್ನೇಹಿತರೆ. ನಮ್ಮ ಮನೆಯಲ್ಲೇ ಇದು ಇರುವಂಥದ್ದು ನಮಗೆ ಒಂದು ರೀತಿಯಲ್ಲಿ ಭಗವಂತನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಹಾಗೆ ಇದು ಸೈನ್ಸ್ ಪ್ರಕಾರ ಕೂಡ ಇದು ಪ್ರೂವ್ ಆಗಿದೆ. ಎಲ್ಲಿ ಕಲ್ಲುಪ್ಪು ಅನ್ನೋದಿರುತ್ತೋ ಆ ಜಾಗದಲ್ಲಿ ಶುದ್ಧೀಕರಣ ಜಾಸ್ತಿ ಇರುತ್ತೆ, ತುಂಬ ನೀಟಾಗಿರುತ್ತೆ, ಹಾಗೂ ತುಂಬಾ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ. ಸಮುದ್ರದಲ್ಲಿ ಒಂದು ಎಷ್ಟು ಉಪ್ಪಿರುತ್ತೆ, ತುಂಬ ಶುದ್ಧವಾಗಿರುತ್ತೆ, ನಾವು ನೋಡಬಹುದು. ಶುದ್ಧವಾಗಿ ಇರುವಂಥ ಜಾಗ ಅಂತ ಹೇಳಿದ್ರೆ ಕಲ್ಲುಪ್ಪು ಯಾವ ಜಾಗದಲ್ಲಿರುತ್ತೋ ಆ ಜಾಗಕ್ಕೆ ನೆಗೆಟಿವ್ ಅನ್ನುವಂಥದ್ದು ಪ್ರವೇಶ ಆಗೋದಿಲ್ಲ. ಅಲಕ್ಷ್ಮಿ ಅನ್ನುವಂಥದ್ದು ಸಾಕಷ್ಟು ಮನೆಗಳಲ್ಲಿ ಇದ್ದಾಗ, ಏಕೆಂದರೆ ನಾವು ಅಡುಗೆ ಮನೆಯಲ್ಲಾಗಿರಬಹುದು, ನಮ್ಮ ಮನೆಯಲ್ಲಿ ಬಾತ್ರೂಮ್ ಅನ್ನುವಂಥ ಜಾಗದಲ್ಲೂ ಕೂಡ ಅಲಕ್ಷ್ಮಿ ಅನ್ನುವಂಥದ್ದು ತುಂಬ ಇರುತ್ತೆ, ನೆಗೆಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಆದ ಕಾರಣ ನಮ್ಮ ಯಶಸ್ಸು ಅನ್ನುವಂಥದ್ದು ಸಿಗೋದಿಲ್ಲ. ನಮಗೆ ಎಷ್ಟೇ ಪ್ರಯತ್ನ ಪಟ್ಟರು ಒಂದೊಂದು ಸಾರಿ ನಮಗೆ ಸಾಕಾಗಿದೆ ಅನ್ನುವಾಗ ಸಿಂಪಲ್ಲಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಇದನ್ನು ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಗೋಧೂಳಿ ಸಮಯ ದಾಟದ ಮೇಲೆ ರಾತ್ರಿ ಆಗ್ತಾ ಮಾಡಿಕೊಳ್ಬೇಕು. ಪ್ರಕೃತಿಯಲ್ಲಿ ಪ್ರಶಾಂತವಾಗಿರುತ್ತೆ, ದೇವತೆಗಳು ಓಡಾಡುವಂಥ ಸಮಯ. ನೆಗೆಟಿವ್ ಎನರ್ಜಿ ಇರುತ್ತಲ್ವ, ಅದನ್ನು ತುಳಿದು ಜಾಸ್ತಿ ಶಕ್ತಿ ಇರುವಂಥ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ರಾತ್ರಿ ಸಮಯದಲ್ಲಿ ತುಂಬಾ ಇರೋದರಿಂದ ಈಗ ತಿಳಿಸುವಂಥ ಈ ವಸ್ತುಗಳಲ್ಲೂ ಕೂಡ ಅಪಾರವಾದಂಥ ಶಕ್ತಿ ಅನ್ನೋದಿದೆ. ಲವಂಗಗಳು ಯಾವಾಗಲೂ ಅಷ್ಟೇ ನಮ್ಮ ಕಾರ್ಯಗಳನ್ನು ಚುರುಕುಗೊಳಿಸುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬರ್ತಾ ಇರುತ್ತೆ, ಅದನ್ನು ನೀಟಾಗಿ ವಿನಾಶ ಮಾಡುತ್ತೆ. ವಿಘ್ನವನ್ನು ವಿನಾಶ ಮಾಡುವಂಥ ಶಕ್ತಿ ಲವಂಗಗಳಿಗೆ ಇದೆ. ಹಾಗೂ ಯಾವುದೋ ಒಂದು ರೂಪದಲ್ಲಿ ಅಟ್ರಾಕ್ಷನ್ ಅಂತ ಹೇಳ್ತೀವಿ ನೋಡಿ, ಒಂದು ಮನುಷ್ಯ ಆಗಿರಬಹುದು, ವಸ್ತು ಆಗಿರಬಹುದು, ಕೆಲಸ ಆಗಿರಬಹುದು, ಅವುಗಳನ್ನು ನಮ್ಮ ಕಡೆ ಸೆಳೆದುಕೊಂಡು ಬರುವಂಥ ಶಕ್ತಿ ಲವಂಗಕ್ಕೆ ಅಪಾರವಾಗಿ ಇರೋದರಿಂದ, ಹಾಗೂ ಮನೆಯಲ್ಲಿ ತುಂಬಿಕೊಂಡಿರುವಂಥ ಕಷ್ಟಗಳನ್ನು, ನಷ್ಟ, ಬಡತನವನ್ನು ದೂರ ಮಾಡುವಂಥ ಶಕ್ತಿ ಲವಂಗಕ್ಕೆ, ಕಲ್ಲುಪ್ಪಿಗೆ ಇರೋದರಿಂದ ನೀವು ನೀಟಾಗಿ ರಾತ್ರಿ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡ ಮೇಲೆ ಈ ಪರಿಹಾರವನ್ನು ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಇದನ್ನು ಮಾಡಿಕೊಂಡ ಮೇಲೆ ನಿಮಗೆ ಗೊತ್ತಾಗುತ್ತೆ. ಮನಸ್ಸು ತುಂಬ ಪ್ರಶಾಂತವಾಗಿರುತ್ತೆ. ಸಾಕಷ್ಟು ಜನ ಏನು ಅಂದ್ಕೊಳ್ತಾರೆ ಅಂದರೆ ಈ ಪರಿಹಾರ ಮಾಡಿದಾಗ ನಮಗೆ ದುಡ್ಡು ಬರಬೇಕು ಅಂತ ಅಂದ್ಕೊಳ್ತಾರೆ. ಡೈರೆಕ್ಟಾಗಿ ನಮಗೆ ದುಡ್ಡು ಯಾವುದೋ ಒಂದು ಕಡೆಯಿಂದ ಬರೋದಿಲ್ಲ, ಆದರೆ ನಾನಾ ಥರದ ರೂಪಗಳಲ್ಲಿ ಇದು ಹುಡುಕೊಂಡು ಬರುತ್ತೆ. ನಮ್ಮ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ, ಆದಾಯ ಜಾಸ್ತಿ ಮಾಡುತ್ತೆ, ಹಾಗೂ ನಾವು ಹೆಸರು ಗಳಿಸ್ಕೊಳ್ಬೇಕು, ನಮ್ಮದೇ ಆದಂಥ ನಮ್ಮ ಸೊಸೈಟಿಯಲ್ಲಿ ಗೌರವ ಘನತೆಯನ್ನು ಕಾಪಾಡಿಕೊಳ್ಬೇಕು. ಪ್ರತಿಯೊಬ್ಬರಿಗೂ ಒಂದಲ್ಲ
ಒಂದಲ್ಲ ಒಂದು ರೀತಿಯಲ್ಲಿ ಕೊರತೆಗಳಿರುತ್ತೆ, ಅವುಗಳನ್ನು ನೀಗಿಸುತ್ತೆ. ಪ್ರತಿಯೊಂದನ್ನು ಅಷ್ಟೇ ನೀಗಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇರೋದರಿಂದ ನೀವು ನೀಟಾಗಿ ರಾತ್ರಿ ಮಾಡ್ಕೊಳ್ಬೇಕಾದ್ರೆ ಮಣ್ಣಿನದ್ದು ತಗೊಳ್ಳಿ. ಪ್ಲೇಟ್ ಆಗಿರಬಹುದು, ಒಂದು ಹಣತೆ ಆಗಿರಬಹುದು, ತಗೊಳ್ಳಿ. ಒಂದು ದೀಪ ಇರುತ್ತಲ್ವ, ಆ ಥರದ್ದೇ ತಗೊಳ್ಳಿ. ಇದನ್ನು ನಾವು ಹರಳುಪ್ಪು, ರಾಕ್ ಸಾಲ್ಟ್ ಅಂತ ಹೇಳ್ತೀವಲ್ವ, ಆ ಉಪ್ಪನ್ನು ಮಾತ್ರ ಬಳಸ್ಕೊಳ್ಬೇಕು. ಪುಡಿ ಉಪ್ಪನ್ನು ಬಳಸೋದಕ್ಕೆ ಹೋಗಬೇಡಿ. ಒಳ್ಳೆ ಒಂದು ಕ್ವಾಲಿಟಿ ಇರುವಂಥ ಪಚ್ಚ ಕರ್ಪೂರ ಆಗಿರಬಹುದು, ಅಥವಾ ನಮಗೆ ಈ ಕ್ಯೂಬ್ಸಲ್ಲಿ ಬರುತ್ತೆ ಆ ಕರ್ಪೂರವನ್ನು ಕೂಡ ಬಳಸಬಹುದು. ಕಲ್ಲುಪ್ಪನ್ನು ಆ ಮಣ್ಣಿನದ್ರ ಮೇಲೆ ಹಾಕಬೇಕು. ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಒಂದು ಹಿಡಿಯಷ್ಟು ಹಾಕಿದ್ರೆ ಸಾಕಾಗುತ್ತೆ. ನಾವು ಗಾಜಿನದ್ದು ಈ ಥರದ್ದು ಏನು ಸ್ಟೀಲ್ ಆಗಲಿ ಹಿತ್ತಾಳೆ ಆಗಲಿ ತಗೊಳ್ಳೋದಕ್ಕೆ ಹೋಗಬೇಡಿ. ಬರೀ ಮಣ್ಣಿನದ್ದು ಮಾತ್ರ ತಗೊಳ್ಳಿ. ಮಣ್ಣಿನದ್ದು ತುಂಬಾ ಒಂದು ಶಕ್ತಿ ಕೂಡಿರುತ್ತೆ, ಪ್ರಕೃತಿಯಲ್ಲಿ ಬೆರೆತೋಗುತ್ತೆ. ಅದಕ್ಕೋಸ್ಕರ ಮಣ್ಣಿನದ್ದನ್ನು ಒಂದು ಪ್ಲೇಟು, ದೀಪ ತಗೊಂಡು ಅದ್ರ ಮೇಲೆ ಉಪ್ಪನ್ನು ಹಾಕಬೇಕು. ಒಂದು ಹಿಡಿಯಷ್ಟು ನಿಮ್ಮ ಕೈಯೆಲ್ಲ ಹಾಕಿದ್ದೆ ಅದರ ಮೇಲೆ ನೀವು ನೀಟಾಗಿ ಮೊಗ್ಗಿರುವಂಥ ಲವಂಗಗಳನ್ನು ಫಸ್ಟೇ ಒಂದು 5 ತೆಗೆದಿಟ್ಕೊಳ್ಳಿ. ಮೊಗ್ಗಿ ಇರಲೇಬೇಕು. ಅದಾದಮೇಲೆ ಪಚ್ಚ ಕರ್ಪೂರ, ಏಕೆಂದರೆ ಕರ್ಪೂರ ಅನ್ನುವಂಥದ್ದು ಲಕ್ಷ್ಮೀದೇವಿಗೆ, ಕುಬೇರರಿಗೆ ಇಷ್ಟವಾಗುವಂಥದ್ದು. ಲಕ್ಷ್ಮೀದೇವಿ ಸಂಪತ್ತಿಗೆ ಅಧಿದೇವತೆ. ಆ ತಾಯಿಗೆ ಸುಗಂಧಭರಿತವಾದ ವಸ್ತುಗಳನ್ನು ಬಳಸೋದ್ರಿಂದ ಯಥೇಚ್ಛವಾದಂಥ ಧನಲಾಭ ಆಗುತ್ತೆ. ನಮಗೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಅದಕ್ಕೋಸ್ಕರ ಇಷ್ಟನ್ನು ನೀವು ಅದ್ರ ಮೇಲೆ ಕರ್ಪೂರವನ್ನು ಇಟ್ಟು, ಉಪ್ಪಿನ ಮೇಲೆ ಕರ್ಪೂರ ಇಡಿ. ತದನಂತರ ಲವಂಗಗಳನ್ನು ಹಾಕಿ ನೀಟಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ವಿಂಡೋಸ್ ಇರುತ್ತೋ, ಕಿಟಕಿಗಳು, ಅದನ್ನು ಓಪನ್ ಮಾಡಿ ಇಟ್ಟಿರಿ. ಬಾಗಿಲನ್ನು ಕೂಡ ಓಪನ್ ಮಾಡಿ ಇಟ್ಟಿರಬೇಕು. ನಿಮ್ಮ ಸಿಂಹದ್ವಾರದ ಹತ್ತಿರ ಬಂದು ಫಸ್ಟು ಇದನ್ನು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಹಚ್ಚಿಬಿಟ್ಟು ಆ ಒಂದು ಮೇನ್ ಎಂಟ್ರೆನ್ಸ್ಗೆ ತೋರಿಸ್ಬಿಟ್ಟು ಮನೆ ಒಳಗಡೆ ಎಲ್ಲವೂ ಕೂಡ ನೀವು ನೀಟಾಗಿ ಒಂದೊಂದೇ ಮೂಲೆಯಲ್ಲಿ ತೋರಿಸಿ. ಎಲ್ಲಿ ಕತ್ತಲು ಗಾಳಿ ಆಡೋದಿಲ್ಲ ನೋಡಿ, ಆ ಜಾಗದಲ್ಲಿ ಜಾಸ್ತಿ ತೋರಿಸ್ಬಿಟ್ಟು ಇದನ್ನು ಎತ್ಕೊಂಡು ಬಂದು ನಿಮ್ಮ ನಡುಮನೆಯಲ್ಲಿ, ಅಂದರೆ ನಿಮ್ಮದು ಹಾಲ್ ಇರುತ್ತಲ್ವ, ಆ ಜಾಗದಲ್ಲಿ ಉರಿತಾ ಇರುತ್ತೆ, ಬಿಡಿ. ಈ ಹೊಗೆ ಎಲ್ಲ ಪ್ರತಿ ಗೋಡೆ, ಪ್ರತಿ ವಸ್ತುಗಳ ಮೇಲೂ ಕೂಡ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಎಳ್ಕೊಳ್ಳುತ್ತೆ. ಹಾಗೂ ರಾತ್ರಿ ಪೂರ್ತಿ ಇದನ್ನು ಒಂದು ಕಡೆ ಬಿಟ್ಟುಬಿಡಿ. ಮಾರನೆಯ ದಿನ ಆ ದೀಪ ಸಮೇತ ನೀವು ತಗೊಂಡೋಗಿದ್ದೆ ಎಲ್ಲಾದರೂ ಹರಿಯುವ ನೀರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿಬಿಟ್ಟು ಬರಬೇಕು. ಈ ರೀತಿ ಮಾಡ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿರುತ್ತೆ.